ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ಚಿನ್ನಯ್ಯನ ಮುಖೇನವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಬಗ್ಗೆ TV9ಗೆ ಏನೆಲ್ಲ ವಿಚಾರಗಳು ಆ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿತ್ತು ಅನ್ನುವಂತ ನಿಖರ ಮಾಹಿತಿಯೂ ಸಿಕ್ಕಿದೆ. ಅವತ್ತು ಹೇಗೆ ಛೀಮಾರಿ ಹಾಕಲಾಗಿತ್ತು ಅನ್ನುವಂತ ವಿಚಾರ. ಮತ್ತೊಂದು ಕಡೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು SIT ರಚನೆ ವಿಚಾರವನ್ನ ಸ್ವಾಗತಿಸಿದ್ದಾರೆ. ವಿಪಕ್ಷಗಳೆಲ್ಲ ಇದೊಂದು ಷಡ್ಯಂತ್ರ, ಆಮೇಲೆ ಇದು ಅವಶ್ಯಕತೆ ಇತ್ತ, ಈ ರೀತಿ ಅಂತ ಟೀಕೆ ಮಾಡ್ತಾ ಇದ್ರೆ ವೀರೇಂದ್ರ ಹೆಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ ಈ ರೀತಿಯಾದಂತ ಒಂದು SIT ತನಿಖೆಯಿಂದಾಗಿ ಸತ್ಯ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಶ್ಲಾಘಿಸಿದ್ದಾರೆ. ಬನ್ನಿ ಇದಕ್ಕೆಲ್ಲ ಸಂಬಂಧಪಟ್ಟಾಗ ನಾನು ರಿಪೋರ್ಟ್ ನೋಡ್ಕೊಳ್ಳೋಣ. ಒಂದು ಬುರುಡೆ ಗ್ಯಾಂಗ್ ಅನ್ನು ಸೃಷ್ಟಿ ಮಾಡಿ ನಿಮ್ಮ ತಲೆಯ ಬುರುಡೆಯಲ್ಲಿ ಏನೂ ಇಲ್ಲ ಅನ್ನೋದನ್ನ ಜನರ ಮುಂದೆ ಪ್ರದರ್ಶನ ಮಾಡಿಕೊಂಡು ಇಂಥ ಅನಾಹುತಗಳಿಗೆ ಈ ಸರ್ಕಾರ ಕಾರಣ ಆಗಿದೆ. ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ಧರ್ಮಸ್ಥಳ ಬುರುಡೆ ಪ್ರಕರಣ ನಿನ್ನೆ ಹೊಸ ತಿರುವು ಪಡೆದುಕೊಂಡಿತ್ತು. ಚಿನ್ನಯ್ಯ ಮತ್ತು ಟೀಮ್ನ PIL ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದ ವಿಚಾರ ಬಯಲಾಗಿತ್ತು. ಈ ವಿಚಾರವನ್ನ ಚಿನ್ನಯ್ಯ ಗ್ಯಾಂಗ್ ರಾಜ್ಯ ಸರ್ಕಾರದ ಮುಂದೆ ಮುಚ್ಚಿಟ್ಟಿತ್ತು ಅಂತ ಹೇಳಲಾಗಿದೆ. ಈ ಬೆನ್ನಲ್ಲೇ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ದಾಖಲೆ ಸಮೇತ ಗೃಹ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರವೂ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಹಾಗಿದ್ರೆ ಚಿನ್ನಯ್ಯನ್ ಟೀಮ್ ಸಲ್ಲಿಸಿದ ಅರ್ಜಿಯಲ್ಲಿ ಏನಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಧರ್ಮಸ್ಥಳದಲ್ಲಿ 1995ರಿಂದ 2014ರವರೆಗೆ 100 ಶವ ಹೂಳಲಾಗಿದೆ. ಇದರಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿದ್ರು. 2010ರಲ್ಲಿ ಓರ್ವ ಶಾಲಾ ವಿದ್ಯಾರ್ಥಿನಿಯನ್ನ ಹೂಳಲಾಗಿದೆ. ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಗುರುತಿತ್ತು. 2012ರಲ್ಲಿ ಮೈಸೂರಿನ ಯುವತಿಯನ್ನ ಹೂಳಲಾಗಿದ್ದು ಆಕೆಯನ್ನ ಆಸಿಡ್ ಹಾಕಿ ಸುಟ್ಟಿದ್ರು ಅಂತ ಆರೋಪಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ CBI, NIA, FSL ಸಹಿತ SIT ರಚನೆ ಮಾಡಬೇಕು ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇದೇ ಅರ್ಜಿ ವಿಚಾರ ಮುಂದಿಟ್ಟು ಬಿಜೆಪಿ ಕಿಡಿಕಾರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿರೋದು ಗೊತ್ತಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಈ ಮೂಲಕ ಒಂದು ಬುರುಡೆ ಗ್ಯಾಂಗ್ ಸೃಷ್ಟಿ ಮಾಡಿ ನಿಮ್ಮ ತಲೆ ಬುರುಡೆಯಲ್ಲಿ ಏನೂ ಇಲ್ಲ ಅಂತ ಸಾಬೀತು ಮಾಡಿದ್ದೀರಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಒಂದು ಬುರುಡೆ ಗ್ಯಾಂಗ್ ಅನ್ನು ಸೃಷ್ಟಿ ಮಾಡಿ ನಿಮ್ಮ ತಲೆಯ ಬುರುಡೆಯಲ್ಲಿ ಏನೂ ಇಲ್ಲ ಅನ್ನೋದನ್ನ ಜನರ ಮುಂದೆ ಪ್ರದರ್ಶನ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇತ್ತ? ಈ ನಡುವೆ SIT ತನಿಖೆ ವಿಚಾರವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸ್ವಾಗತಿಸಿದ್ದಾರೆ. SIT ಮಾಡಿದ ಕಾರಣದಿಂದ ಎಲ್ಲಾ ಸತ್ಯ ಹೊರಬರ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅಂದಿದ್ದಾರೆ. ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. SIT ಮಾಡಿ ಅವರು ಈ ಸತ್ಯಶೋಧನೆಗೆ ಮಾಡಿದ್ರಿಂದ ನಮಗೆ ಸತ್ಯ ಹೊರಬಿತ್ತು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬಿತ್ತು. ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ. ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ. ವೀರೇಂದ್ರ ಹೆಗಡೆ ಕೃತಜ್ಞತೆ ಮಾತಿಗೆ CM ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾವಾಗ್ಲೂ ಒಳ್ಳೆಯದೇ ಮಾಡೋದು ಅಂದಿದ್ದಾರೆ. ಮತ್ತೊಂದ್ ಕಡೆ DK ನಾವು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳಿದ್ದಾರೆ. ವೀರೇಂದ್ರ ಹೆಗಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು, ಸರ್ಕಾರ ಒಳ್ಳೇದ್ ಮಾಡಿದೆ ಅಂತ. ಇವತ್ತು ಧರ್ಮಸ್ಥಳದಲ್ಲಿ ನಾವು ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ಯಾವುದು ಒಳ್ಳೇದೇ ಮಾಡೋದು, ಕೆಟ್ಟದ್ದು ಯಾವುದು ಮಾಡೋದು. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನ ನಾವು ಬಯಸುವುದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ನಾವೇನು ಎಲ್ಲರಿಗೂ ಸಹಾಯ ಮಾಡಬಹುದೋ, ಎಲ್ಲರೂ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ. ಇನ್ನು ಈ ಬಗ್ಗೆ ಬೀದರ್ನಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇಸ್ನಲ್ಲಿ ಕಾಂಗ್ರೆಸ್ನ ಉನ್ನತ ಮಟ್ಟದ ನಾಯಕರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಧರ್ಮಸ್ಥಳದ ಏನಾಗಿದೆ ಅಂತಂದ್ರ ಇದ್ರೊಳಗ ಕಾಂಗ್ರೆಸ್ಸಿನ ಉನ್ನತ ಮಟ್ಟದ ನಾಯಕರಿದ್ದಾರೆ. ಹೊರಗಿನ ಬೇರೆ ಬೇರೆ MP ಗಳು ಬೇರೆ ಬೇರೆ ಇವರು ಇದ್ದಾರೆ. ಇತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಧರ್ಮಸ್ಥಳ ದೇಗುಲವನ್ನ ಯಾವುದೇ ಕಾರಣಕ್ಕೂ ಮುಜರಾಯಿಗೆ ಸೇರಿಸಲ್ಲ ಅಂತ ಹೇಳಿದ್ದಾರೆ. ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ. ಈ ನಡುವೆ ಚಿನ್ನಯ್ಯ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿ ನಡುವಿನ ಸಂಭಾಷಣೆಯ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. 17, 18 ಹಾಗೂ 19ನೇ ಭಾಗ ಹೊರಬಿದ್ದಿವೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣೆಯಿಂದ ದೂರ ಉಳಿದಿದ್ದಾರೆ. 2 ನೋಟಿಸ್ ಕೊಟ್ಟರು ಬೆಳ್ತಂಗಡಿ ಠಾಣೆಗೆ ಬರದೆ ತಲೆಮರೆಸಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಈರಣ್ಣ, ರಮೇಶ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.